ನಮಸ್ಕಾರ ವೀಕ್ಷಕರೇ, ರಿಲ್ಯಾಕ್ಸ್ ಸ್ಟುಡಿಯೋ ಕನ್ನಡಗೆ ಸ್ವಾಗತ. ಸೊ ಇನ್ನೇನು 2025 ಮುಗಿತಾ ಬರ್ತಿದೆ. ಹಾಗೆ 2026 ಹೊಸ ವರ್ಷ ಶುರುವಾಗ್ತಿದೆ. ಈ ಒಂದು 2026ರಲ್ಲಿ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಬ್ರಾಹ್ಮಿಣಿ ಅಂಜಲಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, 2026 ಶುರುವಾಗ್ತಿದೆ. ಸೊ ಈ ಒಂದು ಹೊಸ ವರ್ಷದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅಂತ ತಿಳಿಸೋದಾದ್ರೆ ಮೊದಲಿಗೆ ಮೇಷರಾಶಿ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ಅಣ್ಣ. ಮೊದಲು ಸ್ತೋತ್ರದ ಮುಖಾಂತರ ನಾವು ವರ್ಷ ಭವಿಷ್ಯನ ಶುರು ಮಾಡ್ತಾ ಹೋಗೋಣ. ಓಂ ಕಾಮಕ್ಕೆ ಕಾಮ ಸಂಪನ್ನೆ ಕಾಮೇಶ್ವರಿ ಹರಿಪ್ರಿಯೆ ಕಾಮನಾದೇವಿ ನಿತ್ಯ ಕಾಮೇಶ್ವರಿ ನಮೋಸ್ತುತೆ. ನೋಡಿ, ಯಾವಾಗ್ಲೂ ಹೊಸ ವರ್ಷ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಈ ವರ್ಷ ನನಗೆ ಯಾವ ಫಲ ಕೊಡುತ್ತೆ, ಅಥವಾ ನನಗೆ ಒಳಿತು ಕೊಡುತ್ತಾ, ಅಥವಾ ನಂಗೆ ಇವತ್ತು ತುಂಬಾ ಈ ವರ್ಷ ಏನಾದ್ರು ನಂಗೆ ಆಗುವಂತ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತಾ ಅಂತ ಹೇಳಿ ಪ್ರತಿ ವರ್ಷನೂ ಕಾಯ್ತಾನೆ ಇರ್ತಾರೆ ಪ್ರತಿ ರಾಶಿಗಳು ಕೂಡ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಈ ರಿಲ್ಯಾಕ್ಸ್ ಸ್ಟುಡಿಯೋ ಕನ್ನಡ ಚಾನಲ್ ಅಲ್ಲಿ, ಪ್ರತಿ ಒಬ್ರಿಗೂ ಅವರ ದಶಾಭುಕ್ತಿ ಏನಿದೆ, ಮೇನ್ ಅವ್ರ ದಶಾಭುಕ್ತಿ ಮೇಲೆ ಇಂಪಾರ್ಟೆಂಟ್ ಆಗೋದ್ರಿಂದ. ಯಾಕೆಂದ್ರೆ ನಾವು ಹೇಳೋದು ಗೋಚಾರದ ಮೇಲೆ, ಟ್ರಾನ್ಸಿಸ್ ಮೇಲೆ ಏನ್ ಗ್ರಹಗಳು ಹೋಗ್ತಾ ಇರುತ್ತಲ್ಲ ಅದ್ರ ಮೇಲೆ ನಾವು ಫಲಗಳನ್ನ ಹೇಳ್ತಾ ಇರೋದ್ರಿಂದ ಅವರಿಗೆ ಒಂದು 25% ವರ್ಕ್ ಆಗತ್ತೆ. ಇನ್ನು ಉಳಿದಿದ್ದು 100% ರಿಸಲ್ಟ್ ಬೇಕು ಅನ್ನೋದಾದ್ರೆ ಅವರ ದಶಾಭುಕ್ತಿ ಏನಿದೆಯಲ್ಲ, ಪ್ರೆಸೆಂಟ್ಲಿ ದಶಾಭುಕ್ತಿನ ನೀವು ನೋಡ್ಕೋಬೇಕಾಗತ್ತೆ. ನಿಮ್ಮ ದಶಾಭುಕ್ತಿಗೆ ಅನುಸಾರವಾಗಿಯೇ ನಿಮ್ಮ ಜನ್ಮ ಜೀವನ ಜಾತಕ ಏನಿದೆಯಲ್ಲ, ಜೀವನದಲ್ಲಿ ಏರಿಳಿತಗಳು, ಒಳಿತಗಳು, ಕೆಡಕುಗಳನ್ನ ನೋಡ್ತಾ ಹೋಗ್ತಾ ಇರ್ತಾರೆ. ಯಾಕೆಂತ ಅಂದ್ರೆ ನೋಡ್ಬೋದು, ಕೆಲವು ತುಂಬಾ ಜನರಿಗೆ ಏನ್ ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿರ್ತಾನಲ್ಲ ಅಂತ ನೋಡಿರ್ತೀರಾ. ಹೌದು, ಅವನು ಮೋಸ್ಟ್ ಆಫ್ ಆಲ್ ಏನೋ ಕೆಟ್ಟ ಕೆಲಸನೇ ಮಾಡ್ತಿರ್ತಾನೆ, ಅಥವಾ ಬೇರೆಯಿಂದ ಹೆಚ್ಚು ಬಡ್ಡಿ ತಗೊಂಡು ದುಡಿಮೆ ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ, ಅಥವಾ ಅವ್ನ್ ಬೇರೆಯವರಿಗೆ ಅನ್ಯಾಯ ಮಾಡಿ ಸಂಪಾದನೆ ಮಾಡ್ತಾ ಇರ್ತಾನೆ. ಆದ್ರೆ ಅವಾಗ ಏನಾಗುತ್ತೆ, ಏನಪ್ಪಾ ಇವ್ನು ನಾನು ಇಷ್ಟೆಲ್ಲ ದೇವ್ರಿಗೂ ಅಂದ್ರೆ ಎಷ್ಟೋ ದಾನ ಧರ್ಮಗಳೆಲ್ಲ ಮಾಡ್ತೀನಿ, ಆದ್ರೆ ಇವನಿಗೆ ಮಾತ್ರ ದೇವ್ರು ಒಳ್ಳೇದೇ ಮಾಡ್ತಿದಾನಲ್ಲ ಅಂತ ಅನ್ಕೊಂಡು ಕೆಟ್ಟವ್ರಿಗೆ ಕಾಲ ರೂಢಿಯಲ್ಲಿ ಮಾತಾಡ್ತಿರ್ತಾರೆ. ದಶಾಭುಕ್ತಿ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀವಿ ಅಂತ ಅಂದ್ರೆ, ಅವರ ದಶಾ ಕಾಲದಲ್ಲಿ ಏನೆಲ್ಲ ನಡೀತಾ ಹೋಗುತ್ತಲ್ಲ ಅದೆಲ್ಲ ಒಳಿತುಗಳನ್ನ ಕೆಡುಕುಗಳನ್ನ ಕೊಡುವಂತಹದೇ ದಶಾಭುಕ್ತಿ ಆಗಿರೋದ್ರಿಂದ ನಾವು ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಯಾವಾಗ ದಶಾಭುಕ್ತಿಲೂ ನಮ್ಗೆ ಒಳ್ಳೆ ಕಾಲ ಇದ್ದು ಗೋಚಾರದಲ್ಲೂ ಕೂಡ ನಾವ್ ಹೇಳುವಂತದ್ದು ನಿಜ ಆದ್ರೆ ಪ್ರತಿಯೊಂದಿಗೂ ಕೂಡ ಅವರು ಸಕ್ಸಸ್ ನ ನೋಡ್ತಾ ಹೋಗ್ತಾರೆ. ಹಾಗಾಗಿ ಬನ್ನಿ, ಮೊದಲನೇ ರಾಶಿಯಾಗಿ ಮೇಷರಾಶಿಯವರು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಪ್ರಥಮ ಬಚಕ್ರದಲ್ಲಿ ಬರುವಂತಹ ಮೇಷರಾಶಿಯವರಿಗೆ ಏನೆಲ್ಲ ಒಳಿತಿದೆ, ಅಥವಾ ಈ ವರ್ಷ 2026 ಅವ್ರಿಗೆ ಕೆಡುಕನ್ನ ಕೊಡುತ್ತಾ ಒಳ್ಳೆದನ್ನ ಕೊಡುತ್ತಾ ನೋಡೋಣ. ನೋಡಿ, ಮೇಷರಾಶಿಯ ಅಧಿಪತಿಯಾದಂತಹ ಕುಜ, ಆ ಅಧಿಪತಿನೇ ಕುಜ. ಅವನು ಕುಜ ಅಂದ್ರೆ ಏನಂತ ಕರಿತೀವಿ ನಾವು? ಅವನನ್ನ ಸೇನಾಧಿಕಾರಿ ಅಂತ ಕರಿತೀವಿ, ಆಡಳಿತಾಧಿಕಾರಿ ಅಂತ ಕರಿತೀವಿ. ಒಬ್ಬ ಸೇನೆಗೆ ತನ್ನ ಒಂದು ಮುಖ್ಯಸ್ಥನ ಇಟ್ಕೊಂಡಾಗ, ಅಂದ್ರೆ ಯಾವುದೇ ರಾಜ ಆಗ್ಲಿ ಅವನು ತನ್ನ ರಾಜ್ಯಭಾರ ಮಾಡ್ಬೇಕಂದ್ರೆ ಯಾರ್ ಮುಖ್ಯ? ಮಂತ್ರಿ ಬೇಕೇ ಬೇಕು. ಹೌದು, ಖಂಡಿತ. ಸೊ ಮಂತ್ರಿನೇ ಡಿಸಿಷನ್ ಇಲ್ಲಿ. ಸೊ ಅಂತಹ ಮಂತ್ರಿಯ ಸ್ಥಾನವನ್ನ ಹೊಂದಿರುವಂತದ್ದು ಕುಜ ಮೇಷರಾಶಿಯಾಗಿರೋದ್ರಿಂದ ಇವರಲ್ಲೂ ಕೂಡ ಒಂದು ಸ್ಟ್ರಿಕ್ಟ್ ಆಗಿರುವಂತಹ, ಡಾಮಿನೇಟ್ ಆಗಿರುವಂತಹ ಕ್ಯಾರೆಕ್ಟರ್ಸ್ ಇದ್ದೇ ಇರುತ್ತೆ. ವಿಲ್ ಪವರ್ ಅಷ್ಟೇ ತುಂಬಾ ಸ್ಟ್ರಾಂಗ್ ಇರುತ್ತೆ ಇವರಿಗೆ, ಮೇಷರಾಶಿಯವರಿಗೆ. ಆದ್ರೆ ಇವ್ರು ತುಂಬಾ ಜರ್ನಿ ಮಾಡ್ತಾರೆ ಮೇಷರಾಶಿಯವರು. ಲಾಂಗ್ ಜರ್ನಿ ಇಷ್ಟಪಡ್ತಾರೆ. ತುಂಬಾ ಎಲ್ಲರಿಗೂ ಬೇಕು ಅನ್ನುವಂತಹ ಒಂದು ಹೃದಯ ಜೀವಿ ಇದೆ ಅಂತ ಅಂದ್ರೆ ಅದು ಮೇಷರಾಶಿಯವರು. ಯಾಕೆಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಬಡವ ಬಲಿದಾನದಿಲ್ಲ, ಅಥವಾ ಅವನು ಶ್ರೀಮಂತ ಅನ್ನೋ ಒಂದು ಭೇದ ಭಾವ ಇರೋದಿಲ್ಲ. ಪ್ರತಿಯೊಬ್ರು ವಯಸ್ಸಾದ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ ವ್ಯಕ್ತಿಯವರೆಗೂ ಇಷ್ಟಪಡುವಂತ ರಾಶಿ ಏನಾರ ಇದೆ ಅಂತ ಅಂದ್ರೆ ಅದು ಮೇಷರಾಶಿಯವರು. ಯಾಕೆಂದ್ರೆ ಮೇಷರಾಶಿಯಲ್ಲಿ ಅಧಿಪತಿಯಾದಂತಹ ಕುಜ ಜೊತೆಗೆ ಅಷ್ಟಮಾಧಿಪತಿನಿ ಇವನೇ ಆಗಿರೋದ್ರಿಂದ, ಅವನೇ ಕುಜ, ಅಷ್ಟಮಾಧಿಪತಿ ವೃಶ್ಚಿಕ ಬರ್ತಾನೆ. ಸೊ ವೃಶ್ಚಿಕಾಧಿಪತಿ ಇವನೇ ಆಗಿರೋದ್ರಿಂದ 8ನೇ ಮನೆ ಕುಳಿತುಕೊಳ್ಳೋದ್ರಿಂದ ಏನಾಗುತ್ತೆ ಇವರಿಗೆ, ಆಲ್ರೆಡಿ ಇವಾಗ ಶನಿ ವ್ಯಯಾಧಿಪತಿಯಾಗಿ ಕುಳಿತುಕೊಂಡಿದ್ದಾನೆ. ಸೊ 12ನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತಿರುವಂತಹ ಶನಿಗೆ ಕಷ್ಟ ನಷ್ಟಗಳು ನೋಡ್ತಾರೆ. ಯಾಕೆ ಲಾಭಾಧಿಪತಿ ಅವನೇ ಆಗಿ 12ನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತಿರೋದ್ರಿಂದ ಮೇಷರಾಶಿಯವರು ತುಂಬಾ ನಷ್ಟಗಳನ್ನು ನೋಡಿದ್ದಾರೆ. ಸಾಕೋನಷ್ಟು ಆಗಿದೆ. ಜೊತೆಗೆ ಮೇಷರಾಶಿಯವರು ಈ ಕೆಲವು ತಿಂಗಳುಗಳ ಹಿಂದೆ ಮನೆಗಳಲ್ಲಿ ಅಥವಾ ಕೆಲವು ವರ್ಷಗಳ ಹಿಂದೆ ಸಾವು ನೋವುಗಳನ್ನು ನೋಡಿರ್ತಾರೆ. ಸಾಕಷ್ಟು ಬೇಸರವನ್ನು ಕೂಡ ತಂದಿರುತ್ತೆ. ಆದ್ರೆ ಈ ವರ್ಷ ಒಂದು 2026 ಅವರಿಗೆ ಗುರು ಟ್ರಾನ್ಸಿಸ್ ಚೇಂಜ್ ಆಗ್ತಿರೋದ್ರಿಂದ, ಅಂದ್ರೆ 3ನೇ ಮನೆಯಿಂದ 4ನೇ ಮನೆಗೆ ಬರ್ತಾ ಇರೋದ್ರಿಂದ ಗುರುವಿನ ಬದಲಾವಣೆ ಸುಖಸ್ಥಾನಕ್ಕೆ ಬರೋದ್ರಿಂದ ಖಂಡಿತ ಒಳಿತನ ಕೊಡುತ್ತೆ. ಆದ್ರೆ ವ್ಯಯಾಧಿಪತಿ ಆಗಿರುವಂತಹ ಗುರು ಚತುರ್ಥ ಸ್ಥಾನಕ್ಕೆ, ತಾಯಿಯ ಮನೆಗೆ ಬರ್ತಾರಿಂದ ತಾಯಿಯ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳು ಇದ್ದೇ ಇರುತ್ತೆ. ಬಟ್ ಜೀವಕ್ಕೇನು ತೊಂದರೆ ಇರೋದಿಲ್ಲ, ಒಳಿತನ ನೋಡ್ಬೋದು. ಯಾಕೆಂದ್ರೆ ಸ್ವಂತ ಮನೆ ತಗೊಳ್ತೀನಿ ಅನ್ನೋರು, ಮನೆ ಕಟ್ಟುತ್ತೀನಿ ಅನ್ನೋರು, ಅಥವಾ ಯಾವ್ದಾದ್ರು ಒಂದು ಪ್ರಾಪರ್ಟಿ ಸೈಟ್ ನ ಮಾರ್ಬೋದು, ಅಥವಾ ಹೊಸ ಒಂದು ಪ್ರಾಪರ್ಟಿನ ಕೊಂಡ್ಕೋಬಹುದು. ಈ ರೀತಿ ಎಲ್ಲ ಕೊಂಡುಕೊಳ್ಳೋದು ಮತ್ತೆ ಮಾರುವುದು ಎರಡೂ ಕೂಡ ಮೇಷರಾಶಿಯಲ್ಲಿ ನಡೆಯೋದ್ರಿಂದ ಇಲ್ಲೂ ಸ್ವಲ್ಪ ಬ್ರೀತಿಂಗ್ ಟೈಮನ್ನ ಒಂದು
4-5 ತಿಂಗಳ ನಂತರ ಅಂದ್ರೆ 2026 4-5 ತಿಂಗಳ ನಂತರದ ದಿನಗಳಲ್ಲಿ ಗುರು ಚೇಂಜ್ ಆದ್ಮೇಲೆ ತುಂಬಾ ಬದಲಾವಣೆಯನ್ನ ನೋಡ್ತಾರೆ ಮೇಷರಾಶಿಯವರು. ಜೊತೆಗೆ ಮೇಷರಾಶಿಯವರಿಗೆ ಆಲ್ರೆಡಿ ಹೇಳಿದೆ 7.5 ಶುರು ಆಗಿದೆ, ಆಲ್ರೆಡಿ ನೋಡ್ತಾ ಇದ್ದೀರಿ. 7.5 ಯಾವಾಗ್ಲೂ ಅಷ್ಟೇ ಇಂದನೆ ಮನೆ ಮತ್ತೆ ಜನ್ಮಕ್ಕೆ ಮತ್ತೆ ಮುಂದಿನ ಮನೆ, ಈ 3 ಮನೆಗಳಲ್ಲಿ ಅವ್ರು ಟ್ರಾನ್ಸಿಸ್ ಮಾಡ್ತಾನೆ. ಸೊ ಈಗ ಆಲ್ರೆಡಿ 7.5 ಶುರು ಆಗಿರೋದ್ರಿಂದ ಮೇಷರಾಶಿಯವರಿಗೆ ಎಷ್ಟನೇ ಮನೆ ಅಧಿಪತಿಯಾಗಿರ್ತಾನೆ? 10 ಮತ್ತೆ 11ನೇ ಅಧಿಪತಿ ಆಗಿರ್ತಾನೆ. ದಶಮಾಧಿಪತಿ ಅಂತ ಏನ್ ಕರಿತೀವಿ, ಲಾಭಾಧಿಪತಿ ಏನ್ ಕರಿತೀವಿ, ಅವನೇ ಆಗಿರೋದ್ರಿಂದ 12ನೇ ಮನೆ ವ್ಯಯಾಧಿಪತಿ ಹಾಕೊಳ್ತಿರೋದ್ರಿಂದ ತುಂಬಾ ಜನ ಮೇಷರಾಶಿಯವರು ಕೆಲಸವನ್ನ ಕಳ್ಕೊಂಡು ಇರ್ತಾರೆ, ಅಥವಾ ಕೆಲಸ ಹುಡುಕಿ ಸಾಕಾಗಿ ತುಂಬಾ ಪ್ರಾಬ್ಲಮ್ ಅನುಭವಿಸಿರ್ತಾರೆ. ಅಂತವ್ರಿಗೆಲ್ಲ ಗುರು ಟ್ರಾನ್ಸಿಸ್ ಚೇಂಜ್ ಆಗ್ತಾರೆ ಅಂದ್ರೆ ತುಂಬಾ ಒಳ್ಳೆ ಫಲಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ಶನಿ ದಂಡಾಧಿಕಾರಿ ಅಂತಾನು ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಶನಿ ಕೊಡುವಂತಹ ಒಂದು ದಂಡನೆಗಳಿದೆಯಲ್ಲ, ಅದು ಹೇಗೆ ಅಂತ ಅಂದ್ರೆ ಜೀವನದಲ್ಲಿ ಮತ್ತೆ ನಾವು ಏನೆಲ್ಲ ಕಳ್ಕೊಂಡಿದೀವೋ ಅದನ್ನೆಲ್ಲ ವಾಪಸ್ ಪಡಿಸ್ತೀವಿ. ಸೊ ಪಡೆಯುವಂತಹ ಶಕ್ತಿ ಯಾವ್ದಾರ ಗ್ರಹಕ್ಕಿದೆ ಅಂತ ಅಂದ್ರೆ ಅದು ಶನೇಶ್ವರನಿಗೆ ಮಾತ್ರ. ಸೊ ಹಂಗಾಗಿ ಆ ಶನಿ ಪರಮಾತ್ಮ ನಿಮ್ಮ ಜನ್ಮ ರಾಶಿಗೂ ಪ್ರವೇಶ ಮಾಡ್ತಾನೆ ನೆಕ್ಸ್ಟ್ ದಿನಗಳಲ್ಲಿ. ಯಾಕೆಂದ್ರೆ ನಾವು ಯಾವ್ದನ್ನ ಒಳಿತು ಮಾಡ್ತೀವಿ ಕೆಡುಕು ಮಾಡ್ತೀವಿ ಅನ್ನೋದನ್ನೆಲ್ಲ ಕೌಂಟ್ ಹಾಕೋದೇ ಅವನು. ಅದಕ್ಕಾಗಿ ಅವನನ್ನ ಕರ್ಮಾಧಿಪತಿ ಅಂತ ಕರೆಯೋದು, ಧರ್ಮಾಧಿಪತಿನ ಗುರುಗೆ ಕರೆಯೋದು. ಹಾಗಾಗಿ ಒಳಿತು ಕೆಡುಕುಗಳ ಮಧ್ಯದಲ್ಲಿ ನೀವೇನೆಲ್ಲ ಮಾಡ್ತೀರ ಅದು ಫಲಾಫಲಗಳನ್ನ ಅನುಭವಿಸಕ್ಕೆ ಅಂತಾನೆ 7.5 ಪ್ರತಿ ರಾಶಿಗಳ ಮೇಲೂ 7 ವರ್ಷಗಳ ಕಾಲ ಇದ್ದು ಹೋಗ್ತಾನೆ. ಹಾಗಾಗಿ ಶನಿ ಆಲ್ರೆಡಿ ನಿಮಗೆ ವ್ಯಯಾಧಿಪತಿ ಹಾಕೊಳ್ತಿರೋದ್ರಿಂದ ನೆಕ್ಸ್ಟ್ ಜನ್ಮ ರಾಶಿಗೆ ಬರೋದ್ರಿಂದ ಆದಷ್ಟು ಒಳಿತನ ಮಾಡ್ಲಿ. ಯಾಕೆಂತ ಅಂದ್ರೆ ದಾನದಲ್ಲಿ ಕೊಡುವಂತಹ ಒಂದು ಪ್ರತ್ಯೇಕವಾದ ಶಕ್ತಿ ಇದೆಯಲ್ಲ, ಅದಕ್ಕೆ ಅಪಾರವಾದದ್ದು. ಇಂಥ ಟೈಮ್ಗಳಲ್ಲಿ ಬಡವರಿಗೆ ಭಿಕ್ಷುಕರಿಗೆ ನಿಮ್ ಕೈಯಲ್ಲಾಗಿದ್ದಂತಹ ದಾನವನ್ನ ಮಾಡೋದ್ರಿಂದ ಮೇಷರಾಶಿಯವರು ಒಳ್ಳೆ ಫಲವನ್ನ ನೋಡ್ತಾ ಹೋಗ್ಬೋದು. ಜೊತೆಗೆ ಮೇಷರಾಶಿಯಲ್ಲಿ ಆಲ್ರೆಡಿ ಗುರು ಈಗ 3ನೇ ಮನೆಯಿಂದ 4ನೇ ಮನೆಗೆ ಇನ್ನು 2 ತಿಂಗಳು ಅಂದ್ರೆ 48 ದಿನಗಳ ಕಾಲ ಚೇಂಜಸ್ ಕೂಡ ನೋಡ್ಬೋದು. ಇನ್ನು 18ನೇ ತಾರೀಕು ದಿನಗಳ 18 ಅಂದ್ರೆ ಈ ಕಳೆದ ಒಂದು ಹಿಂದಿನ ವರ್ಷಗಳಲ್ಲಿ 18ನೇ ತಾರೀಕಿನ ನಂತರ ಚೇಂಜ್ ಆಗಿ 48 ದಿವಸ ಉಳ್ಕೊಳ್ತಾನೆ ಗುರು. ಮುಂದಿನ ಒಂದು ದಿನಗಳಲ್ಲಿ 3-4 ತಿಂಗಳ ನಂತರ ಗುರು ಚೇಂಜ್ ಆಗೋದ್ರಿಂದ ಒಂದು ಮೇಷರಾಶಿಯವರಿಗೆ ಒಳ್ಳೆಯ ಫಲವನ್ನ ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ ಗುರು ಯಾವಾಗ್ಲೂ ಗುರುವಿನ ದೃಷ್ಟಿ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಸೊ ಇಲ್ಲಿ ಗುರು ನಿಮ್ಗೆ ಆಲ್ರೆಡಿ ದಶಮಾಧಿಪತಿಗೂ ಬೀಳೋದ್ರಿಂದ ಅಂದ್ರೆ ಕೆಲಸ ಯಾರೆಲ್ಲ ಕಳ್ಕೊಂಡಿರ್ತಾರಲ್ಲ, ಸೊ ಅಂತವರಿಗೆ ಉದ್ಯೋಗ ಅವಕಾಶ ಸಿಗುವಂತ ಚಾನ್ಸಸ್ ಈ 4ನೇ ಮನೆ ಗುರು ಬಂದಾಗ ತುಂಬಾ ಅವಕಾಶಗಳುಂಟು. ಜೊತೆಗೆ ವಿದೇಶಗಳಿಗೆ ಹೋಗುವಂತ ಚಾನ್ಸಸ್ ತುಂಬಾ ಉಂಟು. ಹಿಂದೆ ಏನ್ ಕಳ್ಕೊಂಡಿರ್ತಾರಲ್ಲ ಅದನ್ನ ಪಡ್ಕೊಳ್ಳುವಂತಹ ಯೋಗ ಈ ಮೇಷರಾಶಿಯವರಿಗೆ 2026 4ನೇ ತಿಂಗಳಿಂದ ಶುರು ಆಗೋದ್ರಿಂದ ಅಲ್ಲಿಯವರೆಗೂ ಒಳ್ಳೆ ದಿನಗಳನ್ನ ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ ನಾನು ಹೇಳ್ದೆ ಶನೇಶ್ವರನ ಆರಾಧನೆ ಮಾಡೋದು, ಆಂಜನೇಯನ ಆರಾಧನೆ ಮಾಡುವಂಥದ್ದು. ನೋಡಿ ತುಂಬಾ ಜನ ಶನೇಶ್ವರನ ಆರಾಧನೆ ಮಾಡ್ಬೇಕಾದ್ರೆ ಬಂದ ಅಂತ ಅಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ. ಬಟ್ ಎಲ್ಲದಕ್ಕಿಂತ ಸೂಕ್ತವಾದ ಸಮಯ ಅಂದ್ರೆ ರಾಮನ ಪಠಿಸೋದು. ಓಕೆ, ರಾಮನಾಮನ ಸ್ತೋತ್ರ ಪಠನೆ ಮಾಡುವಂಥದ್ದು. ಯಾಕೆಂದ್ರೆ ತಾರಕ ನಾಮವನ್ನ ಓದೋ ಅಂಥದ್ದು. ನೋಡಿ ಶ್ರೀರಾಮ ನಾವ್ ಯಾವಾಗ್ಲೂ ರಾಮನ ದೇವಸ್ಥಾನದಲ್ಲಿ ಜನಸಂಖ್ಯೆ ಕಡಿಮೆನೇ ಇರುತ್ತೆ, ನೋಡಿದಿರಲ್ಲ, ತುಂಬಾ ಜನ ಕಡಿಮೆ ರಾಮನ ದೇವಸ್ಥಾನಕ್ಕೆ ಹೋಗೋರು. ಬಟ್ ಇಂತಹ ಒಂದು ದಶಾಭುಕ್ತಿಗಳಲ್ಲಿ ಯಾರಿಗೆ ಶನಿದೋಷ ಇದೆ, ಯಾರಿಗೆ ಜನ್ಮ ಶನಿ ಇದೆ, ಯಾರಿಗೆ ಪಂಚಮ ಶನಿ ಇದೆ, ಯಾರಿಗೆ ಅಷ್ಟಮ ಶನಿ ಇದೆ, ಅವರೆಲ್ಲ ರಾಮನ ದೇವಸ್ಥಾನಕ್ಕೆ ಹೋಗಿ ರಾಮನ ತಾರಕ ಮಂತ್ರಗಳನ್ನ ಪಠಿಸೋದು, ರಾಮನ ಸ್ತೋತ್ರವನ್ನ ಪಠಿಸೋದು, ಹನುಮಾನ್ ಚಾಲಿಸಿನ ರಾಮನ ದೇವಸ್ಥಾನದಲ್ಲಿ ಹೇಳ್ಕೊಳ್ಳೋದನ್ನ ಮಾಡೋದ್ರಿಂದ ನೀವು ಆದಷ್ಟು ಬೇಗ ಶನಿದೋಷದಿಂದ ನಿವಾರಣೆ ಆಗ್ತೀರಾ. ಯಾಕೆಂದ್ರೆ ರಾಮನ ಒಂದು ಹನುಮನ ಒಂದು ರೋಮಗಳಲ್ಲೂ ಕೂಡ ಶ್ರೀರಾಮ ಜಯರಾಮ ಇರೋದ್ರಿಂದ ಶ್ರೀರಾಮನ ಅಪಾರವಾದ ಭಕ್ತ ಹನುಮಂತನಾಗಿರೋದ್ರಿಂದ ಈ ಬಂಟ ನಂಟಗಳ ಮಧ್ಯಗಳಲ್ಲಿ ಯಾರು ತುಂಬಾ ಅಪಾರ ಭಕ್ತನಿದಾನೆ ಅಂದ್ರೆ ಅದು ನಮ್ಮ ಹನುಮಂತ. ಹಂಗಾಗಿ ನಾವ್ ಯಾವಾಗ ಶ್ರೀರಾಮನನ್ನ ಹೋಗಿ ಪ್ರಾರ್ಥಿಸ್ತೇವೋ ಅವಾಗ ಖಂಡಿತ ಶ್ರೀರಾಮನ ಭಕ್ತರಿಗೆ ಹಾಗೆ ಆಂಜನೇಯನ ಭಕ್ತರಿಗೆ ಖಂಡಿತ ಶನೇಶ್ವರ ಕಾಡಲ್ಲ ಅಂತ ಹೇಳಿ, ಇದು ಶನೇಶ್ವರ ಅಂದ್ರೆ ಯಾವಾಗ್ಲೂ ಅವನು ಪ್ರತಿಜ್ಞೆ ಮಾಡಿರ್ತಾನೆ, ಖಂಡಿತ ಯಾರು ಅವನ ಭಕ್ತರಾಗಿರ್ತಾರೋ ಅವರಿಗೆ ಖಂಡಿತ ಶನಿದೋಷ ನಿವಾರಣೆ ಆಗ್ಲಿ ಅಂತ ಹೇಳಿ. ಹಾಗಾಗಿ ಹೆಚ್ಚೆಚ್ಚು ರಾಮನ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಮಾಡಿ. ನೋಡಿ, ಒಂದು ರಾಮನ ದೇವಸ್ಥಾನ ತುಂಬಾ ಕಡಿಮೆ ಇದೆ, ನೋಡಿದಿರಲ್ಲ, ತುಂಬಾ ಕಡಿಮೆ ರಾಮನ ದೇವಸ್ಥಾನ. ಅಕಸ್ಮಾತ್ ಈ ದಿನಗಳಲ್ಲಿ ಅಯೋಧ್ಯೆಗೆ ಹೋಗಿ ಬರುವಂಥದ್ದು, ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದನ್ನ ಮಾಡೋದ್ರಿಂದ ಈ ಒಂದು ಶನಿದೋಷದಿಂದ ನಿವಾರಣೆ ಆಗ್ತಾ ಹೋಗ್ಬೋದು. ಮೇಷರಾಶಿಯವರು ಖಂಡಿತ ಕಳೆದ 4 ತಿಂಗಳು ಕಳೆದ ನಂತರ ನಿಮಗೆ ಒಳ್ಳೆಯ ದಿನಗಳು ಬರೋದ್ರಿಂದ ಮೇಷರಾಶಿಯವರು ಯಾವಾಗ್ಲೂ ಶುಭ ಚಿಂತಕರಾಗಿ ಯೋಚನೆ ಮಾಡ್ತಾ ಹೋಗ್ಬೋದು. ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, 2026ರಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ಸೊ ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.